ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ಕೆ ಎನ್ ಎಜುಕೇಷನಲ್ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಸೋಷಲಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುವಂತಹ ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ್ಯಂಡ್ ಒಡೆಯರ್ಸ್ ಆಫ್ ಮೈಸೂರ್, ಈ ಚಾಪ್ಟರ್ನ ನಾನು ನಿಮಗೆ ಕಂಪ್ಲೀಟಾಗಿ ಮಾಡಿಕೊಡ್ತೀನಿ. ಚಾಪ್ಟರ್ ಕಂಪ್ಲೀಟಾಗಿ ಆದಮೇಲೆ ನಾನು ನಿಮಗೆ ಇದರಲ್ಲಿ ಬೋರ್ಡ್ ಎಕ್ಸಾಮಲ್ಲಿ ಬರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ, ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಫಸ್ಟ್ ನಾವೇನು ಮಾಡಬೇಕು, ಎಲ್ಲ ಟಾಪಿಕ್ನು ಒಂದು ರೌಂಡ್ ಓದಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಇಂಪಾರ್ಟೆಂಟ್ ಟಾಪಿಕ್. ಈ ಥರ ಓದಿದ್ದು ಆಯಿತು ಅಂತ ಹೇಳಿದ್ರೆ ನೋಡಪ್ಪ, ನೀವೇ ಟಾಪರ್ಸ್. ಯಾರು ಈ ಥರ ಓದ್ತಾರೋ ಫಸ್ಟ್ ಓವರಾಲ್ ಚಾಪ್ಟರ್ನ ರಿವೈಸ್ ಮಾಡಬೇಕು, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ರಿವೈಸ್ ಮಾಡಬೇಕು. ಈ ಥರ ಓದ್ದವ್ರು ಮಾತ್ರ ಅವ್ರಿಗೆ ಜೀವನದಲ್ಲಿ ಯಶಸ್ಸು ಸಿಗೋಕ್ಕೆ ಆಗುವುದು ಎಕ್ಸಾಮಲ್ಲಿ. ಓಕೆನಾ? ನೋಡಿ, ಈ ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ್ಯಂಡ್ ಒಡೆಯರ್ಸ್ ಆಫ್ ಮೈಸೂರ್ ಚಾಪ್ಟ್ರಲ್ಲಿ 4 ಮಾರ್ಕ್ಸ್ಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಇದು ಇಂಪಾರ್ಟೆಂಟ್. 4 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಬರುವಂತಹ ಚಾಪ್ಟರ್. ನೆಕ್ಸ್ಟು 1 ಮಾರ್ಕ್ಸು ಒಂದು ಕ್ವಶನ್ ಕೇಳ್ತಾರೆ. ಓಕೆನಾ? 4 ಮಾರ್ಕ್ಸ್ ಒಂದು ಕ್ವಶನು, 1 ಮಾರ್ಕ್ಸ್ ಒಂದು ಕ್ವಶನ್, ಮುಗೀತು ಚಾಪ್ಟರ್. ಇದೇ ರೀತಿಯಲ್ಲಿ ಓದ್ಬೇಕು ನೀವು. ಅರ್ಥ ಆಗ್ತಿದೆಯಾ? ಈ ರೀತಿಯಲ್ಲಿ ಓದಿದ್ರೆ ಮಾತ್ರ ನಿಮಗೆ ಒಳ್ಳೆ ಮಾರ್ಕ್ಸು ಸಿಗುತ್ತೆ. ಓಕೆ, ದೆನ್ ಇನ್ಯಾದ್ರ ಮೇಲೆ ನೀವು ಜಾಸ್ತಿ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ವಿ ಲರ್ನ್ ದ ಫಾಲೋಯಿಂಗ್ ಇನ್ ದಿಸ್ ಚಾಪ್ಟರ್. ಅಂದರೆ ಈ ಚಾಪ್ಟ್ರಲ್ಲಿ ಏನೇನೆಲ್ಲ ಓದಬೇಕು ನಾವು ಅಂತ ಹೇಳಿದ್ರೆ, ಒಡೆಯರ್ಸ್ ಆಫ್ ಮೈಸೂರ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಪಾಸ್ಟ್ 5 ಇಯರ್ಸಿಂದನೂ 4 ಮಾರ್ಕ್ಸ್ಗೆ ಬರುವಂತಹ ಕ್ವಶನ್ನು ಒಡೆಯರ್ಸ್ ಆಫ್ ಮೈಸೂರ್ ಟಾಪಿಕ್ ಮೇಲೇ ಬರ್ತಿದೆ. ಓಕೆನಾ? ನೆಕ್ಸ್ಟು 5ರಲ್ಲಿ ಆ್ಯಂಡ್ ಟಿಪ್ಪು ಸುಲ್ತಾನ್ ಆಂಗ್ಲೋ ಮೈಸೂರ್ ವಾರ್. ಫಸ್ಟ್ ಆಂಗ್ಲೋ ಮೈಸೂರ್ ವಾರ್, ಸೆಕೆಂಡ್ ಆಂಗ್ಲೋ ಮೈಸೂರ್ ವಾರ್, ಥರ್ಡ್ ಆಂಗ್ಲೋ ಮೈಸೂರ್ ವಾರ್, ಫೋರ್ತ್ ಆಂಗ್ಲೋ ಮೈಸೂರ್ ವಾರ್. ಟ್ರೀಟಿ ಮತ್ತು ವಾರ್ಸ್ ಇಂಪಾರ್ಟೆಂಟು. ಓಕೆನಾ? ನೆಕ್ಸ್ಟು ದೋಂಡಿಯ ವಾಗ್. ಓಕೆ, ನೆಕ್ಸ್ಟು ರೆಬೆಲಿಯನ್ ಆಫ್ ಕಿತ್ತೂರು ರಾಣಿ ಚೆನ್ನಮ್ಮ ಆ್ಯಂಡ್ ಸಂಗೊಳ್ಳಿ ರಾಯಣ್ಣ. ಇದೆಲ್ಲ ಒಂದ್ಸಲಿ ನೋಡ್ಕೋಬೇಕು ನೀವು. ನೆಕ್ಸ್ಟು ರೆಬೆಲಿಯನ್ ಆಫ್ ಅಮರ ಸುಲ್ಯ. ಓಕೆನಾ? ನೆಕ್ಸ್ಟು ರೆಬೆಲಿಯನ್ ಆಫ್ ಸುರಪುರ. ನೆಕ್ಸ್ಟು ರೆಬೆಲಿಯನ್ ಆಫ್ ಅಲಗಲಿ ಬೇಡರು. ಇಷ್ಟು ನಾವು ಓದಿದ್ದಾಯಿತು ಅಂತ ಹೇಳಿದ್ರೆ ಚಾಪ್ಟರು ಎಂಡ್ ಆಗುತ್ತೆ. ಓಕೆನಾ? ನಾವು ಇದೇ ರೀತಿಯಲ್ಲಿ ಓದಬೇಕು, ಕಾನ್ಸಂಟ್ರೇಷನ್ ಕೊಟ್ಟು. ಓಕೆನಾ? ನಾನು ಆಲ್ರೆಡಿ ಹೇಳಿದ್ದೀನಿ, 4 ಮಾರ್ಕ್ಸ್ಗೆ ಒಂದು ಕ್ವಶನ್ ಬಂದೇ ಬರುತ್ತೆ, 1 ಮಾರ್ಕ್ಸ್ಗೆ ಒಂದು ಕ್ವಶನ್ ಬರುತ್ತೆ ಅಂತ. ಆ 4 ಮಾರ್ಕ್ಸ್ ಅಂತ ಹೇಳಿದ್ನಲ್ಲ, ಆ 4 ಮಾರ್ಕ್ಸ್ಗೆ ಯಾವ ಕ್ವಶನ್ ಬರ್ಬೋದು ಅಂತ ಕೂಡ ನಾವು ಚಾಪ್ಟರ್ ಆದಮೇಲೆ ಡಿಸ್ಕಸ್ ಮಾಡೋಣ. ಓಕೆನಾ? ಇದೇ ರೀತಿಯಲ್ಲಿ ಓದೋಣ ಇನ್ಮೇಲಿಂದ. ಬನ್ನಿ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಓಕೆ, ಬನ್ನಿ ಇವಾಗ ನಾವು ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟು ರಾಜ ಒಡೆಯರ್ ಇಂಪಾರ್ಟೆಂಟ್. ರಾಜ ಒಡೆಯರ್ 1578 to 1617 ವರೆಗೂ ರೂಲ್ ಮಾಡ್ತಾರೆ. ಓಕೆನಾ? ನೋಡಿ, 1578ರಿಂದ 1617. ಫಸ್ಟ್ ಇಂಗ್ಲೀಷಲ್ಲಿ ಹೇಳ್ತೀನಿ, ಆಮೇಲೆ ಕನ್ನಡದಲ್ಲಿ ಹೇಳ್ತೀನಿ. ಓಕೆ, ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಎರಡರಲ್ಲೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೋಬೇಕಷ್ಟೇ ನೀವು. ಎಕ್ಸ್ಪ್ಯಾಂಡೆಡ್ ದ ಸ್ಮಾಲ್ ಮೈಸೂರು ಕಿಂಗ್ಡಮ್ ಇಂಟು ಅ ಲಾರ್ಜ್ ಕಿಂಗ್ಡಮ್. ಹಂಗಂದ್ರೆ ಮೈಸೂರು ಸಂಸ್ಥಾನ ಚಿಕ್ಕದಾಗಿರುತ್ತಲ್ಲ, ಅದನ್ನ ಏನು ಮಾಡ್ತಾರೆ ಇವರು, ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಅಕ್ಕಪಕ್ಕ ರಾಜ ಮನೆತನಗಳನ್ನು ಕೂಡ ಆಕ್ಯುಪೈ ಮಾಡ್ಕೋತಾರೆ. ಓಕೆನಾ? ಏನು ಮಾಡ್ತಾರೆ, ಎಕ್ಸ್ಪ್ಯಾಂಡ್ ಮಾಡಿಕೊಂಡ್ರು. ನೋಡಿ, ನೆಕ್ಸ್ಟು ಕ್ಯಾಪ್ಚರ್ಡ್ ಶ್ರೀರಂಗಪಟ್ಟಣ ಫ್ರಮ್ ದ ವಿಜಯನಗರ ರೂಲರ್ಸ್. ವಿಜಯನಗರ ರೂಲರ್ಸ್ರಿಂದ ಶ್ರೀರಂಗಪಟ್ಟಣನ ಕ್ಯಾಪ್ಚರ್ ಮಾಡಿಕೊಂಡ್ರು, ಅಂದರೆ ಅವ್ರ ಮೇಲೆ ಹೋರಾಡಿ ಗೆದ್ದರು. ನೆಕ್ಸ್ಟು ಮೇಡ್ ಶ್ರೀರಂಗಪಟ್ಟಣ ದ ಕ್ಯಾಪಿಟಲ್ ಆಫ್ ಮೈಸೂರು. ಕೊನೆಗೆ ಶ್ರೀರಂಗಪಟ್ಟಣನ ಇವರು ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರಲ್ಲ ಮೈಸೂರು ರಾಜ ಮನೆತನದವರು, ರಾಜ ಒಡೆಯರು, ಕೊನೆಗೆ ಏನು ಮಾಡಿದ್ರು, ಶ್ರೀರಂಗಪಟ್ಟಣನ ಇವಾಗ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಕರ್ನಾಟಕ ಕ್ಯಾಪಿಟಲ್ ಯಾವುದು, ಬ್ಯಾಂಗ್ಳೂರು. ರಾಜ ಒಡೆಯರ್ ಟೈಮಲ್ಲಿ ಮೈಸೂರು ಕ್ಯಾಪಿಟಲ್ ಯಾವುದು, ಶ್ರೀರಂಗಪಟ್ಟಣ. ಓಕೆನಾ? ಎಕ್ಸ್ಪ್ಯಾಂಡೆಡ್ ಈಸ್ ಕಿಂಗ್ಡಮ್ ಬೈ ದ ಕಾನ್ಕರಿಂಗ್ ನಿಯರ್ ಬೈ ಏರಿಯಾಸ್. ಹಂಗಂದ್ರೆ ಅಕ್ಕಪಕ್ಕ ಏರಿಯಾಸ್ನ ಏನು ಮಾಡಿದ್ರು, ಕ್ಯಾಪ್ಚರ್ ಮಾಡಿಕೊಂಡ್ರು. ಓಕೆನಾ? ನೆಕ್ಸ್ಟು ರಿನೋವೇಟೆಡ್ ಅಂದರೆ ಏನು, ಉದ್ಧಾರ ಮಾಡೋದು. ಓಕೆನಾ? ಅಭಿವೃದ್ಧಿ ಮಾಡೋದು. ಓಕೆ, ರಿನೋವೇಟೆಡ್ ದ ಟೆಂಪಲ್ಸ್ ಅಟ್ ಶ್ರೀರಂಗಪಟ್ಟಣ, ಮೈಸೂರು ಆ್ಯಂಡ್ ಮೇಲುಕೋಟೆ. 3 ಟೆಂಪಲ್ನ ಏನು ಮಾಡಿದ್ರು, ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಿದ್ರು. ಆಫರ್ಡ್ ದ ರಾಜಮುಡಿ ಟು ಲಾರ್ಡ್ ಚೆಲುವರಾಯನ ಸ್ವಾಮಿ. ಮೇಲ್ಕೋಟೆ ಚೆಲುವರಾಯನ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದಕ್ಕೆ ಏನು ಮಾಡಿದ್ರು, ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನು ಮಾಡಿದ್ರು, ಕಿರೀಟನ ಕೊಟ್ಟರು. ಓಕೆನಾ? ಸ್ಟಾರ್ಟೆಡ್ ದ ಮೈಸೂರು ದಸರಾ ಫೆಸ್ಟಿವಲ್ ಅಟ್
ಶ್ರೀರಂಗಪಟ್ಟಣದಲ್ಲಿ ಮೈಸೂರು ದಸರಾ ಅಂದರೆ ನವರಾತ್ರಿ ಫೆಸ್ಟಿವಲ್ ಮಾಡಿದ್ದೆ ಯಾರು? ರಾಜ ಒಡೆಯರ್. ಓಕೆ, ಇಷ್ಟೇ ಇಂಪಾರ್ಟೆಂಟ್. ನೆಕ್ಸ್ಟ್ ಕನ್ನಡದಲ್ಲಿ ನೋಡ್ಕೊಳ್ಳಿ. ಕನ್ನಡದಲ್ಲಿ ಸಣ್ಣ ಮೈಸೂರು ರಾಜ್ಯವನ್ನು ದೊಡ್ಡ ರಾಜ್ಯವಾಗಿ ವಿಸ್ತರಿಸಿದ್ರು. ಓಕೆನಾ, ಸಣ್ಣದಾಗಿದ್ದೇನು ಮಾಡಿದ್ರು? ದೊಡ್ಡ ರಾಜ್ಯ ಮನೆತನವಾಗಿ ಮೈಸೂರನ್ನ ಸೃಷ್ಟಿ ಮಾಡ್ತಾರೆ. ಓಕೆನಾ, ವಿಜಯನಗರ ಪ್ರತಿನಿಧಿಯಿಂದ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡರು. ಹೇಳಿದೆ ನಾನು, ಕ್ಯಾಪ್ಚರ್ ಮಾಡ್ಕೋತಾರೆ ಅಂತ. ಓಕೆನಾ, ಶ್ರೀರಂಗಪಟ್ಟಣವನ್ನು ಮೈಸೂರು ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿದರು, ಕ್ಯಾಪಿಟಲ್ ಮಾಡಿಕೊಂಡ್ರು. ಓಕೆ, ನೆಕ್ಸ್ಟು ಸುತ್ತಮುತ್ತಲಿನ ಪ್ರದೇಶಗಳನ್ನು ವಶಪಡಿಸಿಕೊಂಡು ರಾಜ್ಯವನ್ನು ವಿಸ್ತರಿಸಿದರು. ಅಂದರೆ ಸುತ್ತಮುತ್ತಲಿನ ಯಾವ್ಯಾವ್ದು ಪ್ರದೇಶ ಇರ್ತದಲ್ಲ, ಸುತ್ತಮುತ್ತಲಿನ ಪ್ರದೇಶನ ಅದನ್ನೆಲ್ಲ ಏನು ಮಾಡಿ ಕ್ಯಾಪ್ಚರ್ ಮಾಡ್ಕೊಂಡ್ರು. ಮೈಸೂರು ರಾಜಮನೆತನನ ಏನು ಮಾಡಿದ್ರು? ದೊಡ್ಡದಾಗಿ ಮಾಡಿದ್ರು, ಅಂದರೆ ವಿಸ್ತರಿಸಿದ್ರು. ಓಕೆನಾ, ಶ್ರೀರಂಗಪಟ್ಟಣ, ಮೈಸೂರು ಹಾಗೂ ಮೇಲುಕೋಟೆ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿದರು. ಅಂದರೆ ಏನು ಮಾಡಿದ್ರು? ಅಭಿವೃದ್ಧಿ ಮಾಡಿದರು. ಓಕೆ, ನೆಕ್ಸ್ಟ್ ನೋಡಿ. ಚೆಲುವನಾರಾಯಣ ಸ್ವಾಮಿಗೆ ರಾಜಮಕುಟ ಸಮರ್ಪಿಸಿದನು. ಓಕೆನಾ, ಇಷ್ಟೇ. ಚೆಲುವರಾಯ ಸ್ವಾಮಿಗೆ ಏನು ಮಾಡಿದ್ರು? ರಾಜಮುಡಿ ಸಮರ್ಪಿಸಿದನು. ಅಂದರೆ ಏನೋ ಒಂದು ಆಭರಣನೋ ಆ ಥರ ಏನು ಮಾಡಿದ್ರು? ಕೊಟ್ಟರು. ನೆಕ್ಸ್ಟ್ ನೋಡಿ. ಶ್ರೀರಂಗಪಟ್ಟಣದಲ್ಲಿ ಮೈಸೂರು ದಸರಾ ನವರಾತ್ರಿ ಉತ್ಸವವನ್ನು ಆರಂಭಿಸಿದನು. ಎಲ್ಲಿ? ಶ್ರೀರಂಗಪಟ್ಟಣದಲ್ಲಿ. ಓಕೆ, ನವರಾತ್ರಿ ಫೆಸ್ಟಿವಲ್ನ ಏನು ಮಾಡಿದ್ರು? ಆರಂಭಿಸಿದ್ರು. ಓಕೆನಾ, ಇಷ್ಟು ಯಾವುದು? ರಾಜ ಒಡೆಯರ್ದು ಇಂಪಾರ್ಟೆಂಟ್. ಇಷ್ಟನ್ನ ನೀವು ಪಾಯಿಂಟ್ಸ್ನ ನೀಟಾಗಿ ಫೋಕಸ್ ಮಾಡೋದಿದ್ರೆ ಸಾಕು. ಓಕೆನಾ, ನೆಕ್ಸ್ಟ್ ನೋಡೋಣ ಬನ್ನಿ. ರೂಲ್ ಆಫ್ ಕಮಿಷನರ್ಸ್. ಓಕೆನಾ, ಕಮಿಷನರ್ಗಳ ಆಡಳಿತ 1831ರಿಂದ 1881. ಓಕೆ, ಹೇಳಿದ್ರೆ ಕಮಿಷನರ್ಗಳ ಆಡಳಿತ. ಇವಾಗ ಬ್ರಿಟಿಷ್ ಅವರು ಮೈಸೂರನ್ನ ಕ್ಯಾಪ್ಚರ್ ಮಾಡಿಕೊಂಡು ನಾವೇ ಆಡಳಿತ ನಡೆಸ್ತೀವಿ ಅಂತ ಹೇಳಿ ತಗೊಂಡಿದ್ದಾರೆ. ಯಾವ ಇಯರಿಂದ ಯಾವ ಇಯರ್ಗೆ ಅನ್ನೋದು ಇಂಪಾರ್ಟೆಂಟು. 1831 to 1881, 1831ರಿಂದ 1881. ಓಕೆನಾ, ಫಸ್ಟ್ ನೋಡಿ ಇಂಗ್ಲೀಷಲ್ಲಿ ನೋಡೋಣ. ಆಫ್ಟರ್ ಟಿಪ್ಪು ಸುಲ್ತಾನ್ ಡೆತ್, ಕೃಷ್ಣರಾಜ ಒಡೆಯರ್ III ಬಿಕೇಮ್ ದ ಕಿಂಗ್ ವಿತ್ ಬ್ರಿಟಿಷ್ ಅಪ್ರೂವಲ್. ಯಾವಾಗ ಟಿಪ್ಪು ಸುಲ್ತಾನು ಸಾಯ್ತನೋ ಆವಾಗ ಕೃಷ್ಣರಾಜ ಒಡೆಯರ್ III ಏನಾಗ್ತಾರೆ? ಮೈಸೂರಿನ ರಾಜ ಆಗ್ತಾರೆ. ಯಾರ ಅಂಡರಲ್ಲಿ ಆಗ್ತಾರೆ? ಬ್ರಿಟಿಷ್ ಅಪ್ರೂವಲ್ ಮುಖಾಂತರ ಕೃಷ್ಣರಾಜ ಒಡೆಯರ್ III ಮೈಸೂರಿನ ರಾಜ ಆಗ್ತಾರೆ. ಓಕೆನಾ, ಇನ್ 1831 the British took direct control of Mysore after the Nagara rebellion. ಬ್ರಿಟಿಷ್ ಅವ್ರು ನೋಡಿ 1831ರಲ್ಲಿ ಮೈಸೂರನ್ನ ಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ? ನಗರ ರೆಬೆಲಿಯನ್ ಆದಾಗ. ಓಕೆನಾ, ದ ಪೀರಿಯಡ್ ಫ್ರಮ್ ದ 1831 to 1881 is called the rule of ಕಮಿಷನರ್. 1831 ಇಂದ 1881ವರೆಗೂ ಕಮಿಷನರ್ ರೂಲಲ್ಲಿ ಮೈಸೂರು ಸಂಸ್ಥಾನ ಇರುತ್ತೆ. ಓಕೆ, ಅರ್ಥ ಆಗೈತೆ ಅನ್ಕೋತೀನಿ ಇವಾಗ. ನೆಕ್ಸ್ಟ್, ಕೃಷ್ಣರಾಜ ಒಡೆಯರ್ III ಟ್ರೈಡ್ ಮೆನಿ ಟೈಮ್ಸ್ ಟು ರೀಗೇನ್ ಪವರ್. ನೋಡಿ, ಕೃಷ್ಣರಾಜ III ಏನು ಮಾಡ್ತಾರೆ? ಸ್ವಂತ ಪವರ್ನ ಕಿತ್ಕೊಳ್ಳೋಕ್ಕೆ ತುಂಬ ಅವರು ಪ್ರಯತ್ನ ಪಡ್ತಾರೆ. ಓಕೆನಾ, ನೆಕ್ಸ್ಟ್ ಏನಾಗುತ್ತೆ? ಇನ್ 1867 ದ ಬ್ರಿಟಿಷ್ ಗವರ್ನಮೆಂಟ್ ಡಿಸೈಡೆಡ್ ಟು ರಿಟರ್ನ್ ಮೈಸೂರು ಟು ದ ಒಡೆಯರ್ಸ್ ಫ್ಯಾಮಿಲಿ. ಬ್ರಿಟಿಷ್ ಅವ್ರು ಏನು ಥಿಂಕ್ ಮಾಡಿದ್ರು? ಸರಿ ಆಯಿತು, ನಾವು ಇವಾಗ ಕೃಷ್ಣರಾಜ III ಒಡೆಯರ್ಗೆ ರಿಟರ್ನ್ ಎಲ್ಲ ಪವರು ಕೂಡ ಕೊಟ್ಬಿಡೋಣ ಅಂತ ಹೇಳಿ ಬ್ರಿಟಿಷ್ ಗವರ್ನಮೆಂಟು ತೀರ್ಮಾನ ಮಾಡ್ತಾರೆ. ಓಕೆನಾ, The throne was to be given only to the successor of a ಕೃಷ್ಣರಾಜ ಒಡೆಯರ್ III. ಇವಾಗ ಪ್ರೆಸೆಂಟ್ ರಾಜ ಯಾರು ಮೈಸೂರಲ್ಲಿ? ಕೃಷ್ಣರಾಜ ಒಡೆಯರ್ III. ಬ್ರಿಟಿಷ್ ಅವ್ರು ಏನಂತ ಯೋಚನೆ ಮಾಡ್ತಾರೆ ಅಂದರೆ, ಪ್ರೆಸೆಂಟ್ ರಾಜ ಯಾರಿರ್ತಾರೋ ಅವ್ರಿಗೆ ನಾವು ಕಂಪ್ಲೀಟಾಗಿ ಕಂಪ್ಲೀಟಾಗಿ ರೂಲ್ ಮಾಡಕ್ಕೆ ಕೊಡೋಣ ಮೈಸೂರನ್ನ, ಆಯ್ತಾ? ಥ್ರೋನ್ ಕಿರೀಟನ ಕೊಡೋಣ ಅಂತ ಡಿಸೈಡ್ ಮಾಡ್ಕೋತಾರೆ. ನೆಕ್ಸ್ಟ್ ನೋಡಿ, ಕೃಷ್ಣರಾಜ ಒಡೆಯರ್ III ಡೆತ್ ಇನ್ 1868. 1868ರಲ್ಲಿ ಕೃಷ್ಣರಾಜ ಒಡೆಯರ್ III ತೀರೋಗ್ತಾರೆ. ಓಕೆನಾ, ಇವಾಗ ನೋಡಿ, 7 ಕಮಿಷನರ್ಸ್ ರೂಲ್ಡ್ ಮೈಸೂರ್ ಅಂಡರ್ ದಿಸ್ ಪೀರಿಯಡ್. ನೋಡಿ, 7 ಜನ ಕಮಿಷನರ್ಸು ಮೈಸೂರ್ ಡೈನಾಸ್ಟಿನ ರೂಲ್ ಮಾಡ್ತಾರೆ. ಓಕೆನಾ, ಮಾರ್ಕ್ ಕಬ್ಬನ್ ಅಂಡ್ LB ಬೋರಿಂಗ್ ವೇರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಮಿಷನರ್ಸ್. ನೋಡ್ರಿ, ಯಾರು? ಮಾರ್ಕ್ ಕಬ್ಬನ್ ಅಂಡ್ LB
ಬೋರಿಂಗ್, ಇಂಪಾರ್ಟೆಂಟ್ ಆಗಿರುವಂತಹ ಕಮಿಷನರ್ಸು. ಇದನ್ನ ನಿಮಗೆ 1 ಮಾರ್ಕ್ಸ್ ಅಲ್ಲಿ ಕೇಳಬಹುದು. ನೆಕ್ಸ್ಟ್ ನೋಡಿ, ಮಾರ್ಕ್ ಕಬ್ಬನ್ ಮಾಡರ್ನೈಸ್ಡ್ ಇಂಗ್ಲಿಷ್ ಎಜುಕೇಶನ್, ಜುಡಿಷರಿ ಅಂಡ್ ಅಡ್ಮಿನಿಸ್ಟ್ರೇಷನ್. ಏನೇನೋ ಅವನ್ನ ಡೆವಲಪ್ ಮಾಡ್ದ, ಏನೇನು ಮಾಡರ್ನೈಸ್ಡ್ ಮಾಡ್ದ ಮಾರ್ಕ್ ಕಬ್ಬನ್. ಒಂದು ಇಂಗ್ಲಿಷ್ ಎಜುಕೇಶನ್ನು, ಇನ್ನೊಂದು ಜುಡಿಷರಿ, ಇನ್ನೊಂದು ಅಡ್ಮಿನಿಸ್ಟ್ರೇಷನ್ ಏನು ಮಾಡ್ದ, ಮಾಡರ್ನೈಸ್ಡ್ ಮಾಡ್ದ. ಓಕೆನಾ, ಇಂಗ್ಲಿಷ್ ಎಜುಕೇಶನ್ ಇತ್ತು, ಬಟ್ ಏನು ಮಾಡಿದ್ರು, ಅದನ್ನ ಡೆವಲಪ್ ಮಾಡಿ ಮಾಡರ್ನೈಸ್ ಮಾಡಿದ್ರು ಅಷ್ಟೇ. ನೆಕ್ಸ್ಟ್ ನೋಡ್ಕೊಳ್ಳಿ, ದ ಲಾಸ್ಟ್ ಕಮಿಷನರ್ಸ್ ಜೇಮ್ಸ್ ಗಾರ್ಡನ್ ಹ್ಯಾಂಡೆಡ್ ಓವರ್ ಮೈಸೂರು ಟು ದ ಒಡೆಯರ್ಸ್ ಫ್ಯಾಮಿಲಿ ಇನ್ 1881. ಇವಾಗ ಏನಾಯಿತು, 1881 ಅಲ್ಲಿ ಜೇಮ್ಸ್ ಗಾರ್ಡನ್ನು ತಿರ್ಗಾ ಒಡೆಯರ್ಸ್ ಫ್ಯಾಮಿಲಿಗೆ, ಅಂದರೆ ಒಡೆಯರ್ಸ್ ಅಂದರೆ ಯಾರಿಲ್ಲಿ, ಮೈಸೂರು ಸಂಸ್ಥಾನದ ರಾಜರುಗಳಿಗೆ 1881ರಲ್ಲಿ ಅವರ ರಾಜ ಮನೆತನನ ಅವ್ರಿಗೆ ಕೊಟ್ಟ, ನೀವೇ ರೂಲ್ ಮಾಡ್ರಿ ಅಂತ. ಗೊತ್ತಾಗ್ತಾ? ಓಕೆ, ಬನ್ನಿ ಇವಾಗ ಕನ್ನಡದಲ್ಲಿ ನೋಡೋಣ. ಟಿಪ್ಪು ಸುಲ್ತಾನರ ಮರಣದ ನಂತರ ಕೃಷ್ಣರಾಜ ಒಡೆಯರ್ 3 ಬ್ರಿಟಿಷರ ಅನುಮತಿಯಿಂದ ರಾಜರಾದರು. ಯಾರ ಅನುಮತಿಯಿಂದ ರಾಜರಾದರು? ಬ್ರಿಟಿಷರ ಅನುಮತಿಯಿಂದ ರಾಜರಾಗ್ತಾರೆ. ಓಕೆನಾ. 1831ರಲ್ಲಿ ನಗರ ಶಿವಮೊಗ್ಗ ದಂಗೆಯ ನಂತರ ಬ್ರಿಟಿಷರು ಮೈಸೂರು ಆಡಳಿತವನ್ನು ತಮ್ಮ ವಶಕ್ಕೆ ಪಡೆದರು. ಯಾವಾಗ ಇಲ್ಲಿ ಶಿವಮೊಗ್ಗ ನಗರದಲ್ಲಿ ಏನಾಗುತ್ತೆ, ದಂಗೆ ಆಗಿರುತ್ತಲ್ಲ, ಅದಾದಮೇಲೆ ದಂಗೆನ ಇವರು ಬ್ರಿಟಿಷ್ ಅವ್ರು ಏನು ಮಾಡಿಸಿರ್ತಾರೆ, ತಡೆದಿರ್ತಾರೆ. ಓಕೆ, ಅದು ದಂಗೆ ಎಲ್ಲ ಆಗಿರ್ತದೆ. ಕೊನೆಗೆ ಬ್ರಿಟಿಷ್ ಅವ್ರು ಏನು ಮಾಡ್ತಾರೆ, ನಾವೇ ಮೈಸೂರನ್ನ ಏನು ಮಾಡೋಣ, ಆಡಳಿತಕ್ಕೆ ತಗೊಂಡು ರೂಲ್ ಮಾಡೋಣ. ಯಾವಾಗ ಹೇಳ್ತಾರೆ ಇದನ್ನ, 1831 ಹೇಳ್ತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, 1831 1831ರಿಂದ 1881 ಅವಧಿಯನ್ನು ಕಮಿಷನರ್ಗಳ ಆಡಳಿತ ಎಂದು ಕರೆಯುತ್ತಾರೆ. ಓಕೆನಾ. ನೆಕ್ಸ್ಟ್, ಕೃಷ್ಣರಾಜ ಒಡೆಯರ್ 3 ಅಧಿಕಾರವನ್ನು ಮರಳಿ ಪಡೆಯಲು ಹಲವಾರು ಬಾರಿ ಪ್ರಯತ್ನಿಸಿದರು. ತುಂಬ ಬಾರಿ ಪ್ರಯತ್ನಿಸ್ತಾರೆ. ನೆಕ್ಸ್ಟ್, 1867ರಲ್ಲಿ ಬ್ರಿಟಿಷ್ ಸರ್ಕಾರ ಮೈಸೂರು ರಾಜ್ಯವನ್ನು ಒಡೆಯರ ಕುಟುಂಬಕ್ಕೆ ಹಿಂತಿರುಗಿಸಲು ತೀರ್ಮಾನಿಸಿದರು. ಯಾವಾಗ? 1867ರಲ್ಲಿ ಬ್ರಿಟಿಷ್ ಅವರು ನಾವು ಒಡೆಯರ್ಸ್ ಫ್ಯಾಮಿಲಿಗೆ, ಅಂದರೆ ಮೈಸೂರು ರಾಜರುಗಳಿಗೆ ನಾವು ಹಿಂತಿರುಗಿಸೋಣ, ಅಂದರೆ ನಾವು ರೂಲ್ ಮಾಡ್ತಾ ಇದೀವಲ್ಲ ಅವ್ರಿಗೆ ಕೊಡೋಣ, ಮೈಸೂರಲ್ಲಿರೋ ರಾಜರುಗಳಿಗೆ ಕೊಡೋಣ, ಅವರೇ ರೂಲ್ ಮಾಡಲಿ ಅಂತ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, ಸಿಂಹಾಸನವನ್ನು ಕೃಷ್ಣರಾಜ ಒಡೆಯರ್ 3 ಅವರ ಉತ್ತರಾಧಿಕಾರಿಗೆ ನೀಡಲು ನಿರ್ಧರಿಸಲಾಯಿತು. ಓಕೆನಾ. ಅವ್ರಿಗೆ ಯಾರಿಗೆ? ಕೃಷ್ಣರಾಜ ಒಡೆಯರ್ಗೆ ಉತ್ತರಾಧಿಕಾರಿನ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ. ಕೃಷ್ಣರಾಜ ಒಡೆಯರ್ 3 ಅವರು 1868ರಲ್ಲಿ ನಿಧನರಾದರು, ತೀರೋಗ್ತಾರೆ. ಈ ಅವಧಿಯಲ್ಲಿ 7 ಕಮಿಷನರ್ಗಳು ಆಡಳಿತ ನಡೆಸಿದರು. ಸಿಕ್ಕಿದ ಚಾನ್ಸ್ ಅಪ್ಪ ಇದು ಅಂದ್ಕೊಂಡು ಬ್ರಿಟಿಷ್ ಅವರು 7 ಜನ ಇಲ್ಲಿ ಕಮಿಷನರ್ಸು ಮೈಸೂರನ್ನ ರೂಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಾರ್ಕ್ ಕಬ್ಬನ್ ಮತ್ತು LB ಬೋವರಿಂಗ್ ಪ್ರಮುಖ ಕಮಿಷನರ್ಗಳು. ಇವರಿಬ್ಬರು ಯಾರು? ಪ್ರಮುಖ ಕಮಿಷನರ್ಗಳು. ಓಕೆ. ಮಾರ್ಕ್ ಕಬ್ಬನ್ ಇಂಗ್ಲಿಷ್ ಶಿಕ್ಷಣ, ನ್ಯಾಯಾಂಗ ಮತ್ತು ಆಡಳಿತವನ್ನು ಆಧುನೀಕರಿಸಿದನು ಅಂತ ಹೇಳಿದ್ರೆ ಮಾಡರ್ನೈಸೇಷನ್ ಮಾಡ್ದ. ಓಕೆನಾ. ಕೊನೆಯ ಕಮಿಷನರ್ ಜೇಮ್ಸ್ ಗಾರ್ಡನ್ 1881ರಲ್ಲಿ ಆಡಳಿತವನ್ನು ಒಡೆಯರ ಕುಟುಂಬಕ್ಕೆ ಹಸ್ತಾಂತರಿಸಿದರು. ಓಕೆನಾ. 1881ನಲ್ಲಿ ಏನಾಗುತ್ತೆ, ಮೈಸೂರಿನ ಒಡೆಯರ್ ಕುಟುಂಬಕ್ಕೆ ಹಸ್ತಾಂತರಿಸ್ತಾರೆ. ಓಕೆನಾ. ಇಷ್ಟು ಅದು ಕಮಿಷನರ್ ಆಡಳಿತ. ಓಕೆನಾ. ನೋಡ್ಕೊಂಡ್ರಿ ಇವಾಗ ನೀವು ಇಷ್ಟೇ ಸೋಷಲ್ಲು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಿಟ್ರೆ ನಾವು ತಿರ್ಗಾ ಓದುವಂತಹ ಅವಶ್ಯಕತೆನೇ ಇರಲ್ಲ. ಓಕೆನಾ. ಬನ್ನಿ ಇವಾಗ ನಾವು ಇಂಪಾರ್ಟೆಂಟ್ ಆಗಿರುವಂತಹ ಚಾಮರಾಜೇಂದ್ರ ಒಡೆಯರ್ 10 1881ರಿಂದ 1894 1881 to 1895 ಗಂಟ ರೂಲ್ ಮಾಡ್ತಾರೆ. ಇದು ಇಂಪಾರ್ಟೆಂಟು, ಕ್ವಶನ್ಸ್ ಬರುವಂಥ ಸಾಧ್ಯತೆ ತುಂಬಾ ಇರುತ್ತೆ. ಓಕೆನಾ. ಬನ್ನಿ ಚಾಮರಾಜೇಂದ್ರ ಒಡೆಯರ್ 10 ಬಿಕೇಮ್ ದ ಕಿಂಗ್ ಇನ್ 1881. ಓಕೆನಾ. ಪ್ರೆಸೆಂಟ್ 1881ನಲ್ಲಿ ಚಾಮರಾಜೇಂದ್ರ ಒಡೆಯರ್ 10 ರೂಲ್ ಮಾಡ್ತಾ ಇದ್ದಾರೆ. ಓಕೆನಾ. ದ ರೂಲ್ ಆಫ್ ಕಮಿಷನರ್ಸ್ ಎಂಡ್. ಇಲ್ಲಿ ಏನಾಯಿತು, ಕಮಿಷನರ್ಸ್ 7 ಜನ ಕಮಿಷನರ್ಸ್ ರೂಲ್ ಮಾಡ್ತಾ ಇದ್ರಲ್ಲ, ಎಂಡ್ ಆಯ್ತು ಇಲ್ಲಿಗೆ. ಓಕೆನಾ. ಸಿ ರಂಗಚಾರ್ಲು ವಾಸ್ ಅಪಾಯಿಂಟೆಡ್ ಆಸ್ ದ ದಿವಾನ್. ದಿವಾನ್ ಅಂದ್ರೆ ಏನು? ಮಂತ್ರಿ. ರಾಜನ ಯೋಗಕ್ಷೇಮ ಅಡ್ವೈಸ್ ಮಾಡೋದು ಎಲ್ಲ ಯಾರು? ದಿವಾನ್. ಓಕೆನಾ. ಯಾರಿದ್ರು? ಚಾಮರಾಜೇಂದ್ರ ಒಡೆಯರ್ ಇದ್ದಾಗ ಯಾರಿದ್ರು ದಿವಾನ್ರು?
ರಂಗಚಾರ್ಲು. ಓಕೆನಾ. ಈ ಎಸ್ಟಾಬ್ಲಿಷ್ ದ ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ. ನೋಡ್ರಿ, ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಯಾರ ಅಂಡರಲ್ಲಿ ಆಯಿತು ಅಂತ ಹೇಳಿದ್ರೆ ಚಾಮರಾಜೇಂದ್ರ ಒಡೆಯರ್. ಆ ಟೈಮಲ್ಲಿ ಯಾರು ದಿವಾನ್ರು ಇದ್ರು ಅಂತ ಹೇಳಿದ್ರೆ ಸಿ ರಂಗಚಾರ್ಲು. ಈ ಥರ ಕ್ವಶನ್ಸ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಕೋಲಾರ್ ಗೋಲ್ಡ್ ಫೀಲ್ಡ್ ಸ್ಟಾರ್ಟೆಡ್ ಇನ್ 1881. 1881ರಲ್ಲಿ ಕೋಲಾರ್ ಗೋಲ್ಡ್ ಫೀಲ್ಡ್ ಸ್ಟಾರ್ಟ್ ಆಯಿತು. ಓಕೆ. ನೆಕ್ಸ್ಟ್ ನೋಡಿ, ಬೆಂಗಳೂರು ಮೈಸೂರು ರೈಲ್ವೆ ಸ್ಟಾರ್ಟೆಡ್ ಇನ್ 1882. ಇಂಪಾರ್ಟೆಂಟು. ಬೆಂಗಳೂರು ಮೈಸೂರು ರೈಲ್ವೆ ಯಾರ ಅಂಡರಲ್ಲಿ ಸ್ಟಾರ್ಟ್ ಆಯಿತು? ಚಾಮರಾಜೇಂದ್ರ ಒಡೆಯರ್ 10. ಓಕೆನಾ. ನೆಕ್ಸ್ಟ್ ನೋಡ್ರಿ, ಆಫ್ಟರ್ ರಂಗಚಾರ್ಲು ಕೆ ಶೇಷಾದ್ರಿ ಅಯ್ಯರ್ ಬಿಕಮ್ ದ ದಿವಾನ್. ಇವಾಗ ಯಾರು ದಿವಾನು? ಕೆ ಶೇಷಾದ್ರಿ ಅಯ್ಯಂಗರ್ ಬಿಕಮ್ ದ ದಿವಾನ್. ಯಾರು? ರಂಗಚಾರ್ಲು ಆದಮೇಲೆ ಕೆ ಶೇಷಾದ್ರಿ ಅಯ್ಯರ್ ಬಿಕಮ್ ದ ದಿವಾನ್. ಓಕೆ. ಈ ಸ್ಟಾರ್ಟೆಡ್ ದ ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮ್. ಓಕೆನಾ. ಎಕ್ಸಾಮಿನೇಷನ್, ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಓಕೆನಾ, ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ನೋಡ್ರಿ, ದ ಆಂಟಿ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ 1894. ಓಕೆನಾ. ಆಂಟಿ ಚಿಲ್ಡ್ರನ್ ಮ್ಯಾರೇಜ್ ಪ್ರಿವೆಂಟೆಡ್ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ 1894. ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ದ ಸಿಮ್ಸಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ವಾಸ್ ಸ್ಟಾರ್ಟೆಡ್. ಯಾರ ಅಂಡರಲ್ಲಿ ಸಿಮ್ಸಾ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟಾರ್ಟ್ ಆಯಿತು ಅಂತಲೂ ಕೇಳ್ತಾರೆ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಮೋರ್ ಇಂಪಾರ್ಟೆನ್ಸ್ ವಾಸ್ ಗಿವನ್ ಟು ದ ಇರಿಗೇಷನ್ಸ್ ಆ್ಯಂಡ್ ಗರ್ಲ್ಸ್ ಎಜುಕೇಷನ್ಸ್. ಓಕೆನಾ. ಮಹಿಳೆಯರಿಗೆ ವಿದ್ಯಾಭ್ಯಾಸ ಹಾಗೆ ರೈತರಿಗೆ ಇಂಪಾರ್ಟೆನ್ಸ್ ಕೊಟ್ಟರು. ನೆಕ್ಸ್ಟ್ ನೋಡಿ, ಮಹಾರಾಣಿ ಗರ್ಲ್ಸ್ ಹೈಸ್ಕೂಲ್ ವಾಸ್ ಎಸ್ಟಾಬ್ಲಿಷ್ಡ್. ಓಕೆನಾ. ಚಾಮರಾಜೇಂದ್ರ ಒಡೆಯರ್ ಹೆಲ್ಪ್ಡ್ ಸ್ವಾಮಿ ವಿವೇಕಾನಂದ ಟು ಅಟೆಂಡ್ ದ ಚಿಕಾಗೋ ಪಾರ್ಲಿಮೆಂಟ್ ಆಫ್ ರಿಲಿಜಿಯಸ್. ಚಾಮರಾಜೇಂದ್ರ ಒಡೆಯರ್ ಕೂಡ ಸ್ವಾಮಿ ವಿವೇಕಾನಂದ ಅವ್ರಿಗೆ ಹೆಲ್ಪ್ ಮಾಡಿರ್ತಾರೆ. ಏನಕ್ಕೆ? ಚಿಕಾಗೋ ಪಾರ್ಲಿಮೆಂಟ್ ಆಫ್ ರಿಲಿಜಿಯಸ್ಗೆ. ಓಕೆನಾ. ಅವರು ಹೋಗೋಕ್ಕೆ, ಯಾರು? ಸ್ವಾಮಿ ವಿವೇಕಾನಂದ ಅವರು. ಓಕೆ. ನೆಕ್ಸ್ಟ್ ನೋಡ್ರಿ, ಈ ಎನ್ಕರೇಜ್ಡ್ ಕನ್ನಡ ಅಂಡ್ ಸಂಸ್ಕೃತ್ ಸ್ಕಾಲರ್ಸ್. ಓಕೆನಾ. ಯಾರು? ಚಾಮರಾಜೇಂದ್ರ ಒಡೆಯರ್. ನೆಕ್ಸ್ಟ್ ನೋಡ್ರಿ, ಬಸಪ್ಪ ಶಾಸ್ತ್ರಿ ನೋನ್ ಆಸ್ ಅಭಿನವ ಕಾಳಿದಾಸ. ಇಂಪಾರ್ಟೆಂಟ್. ಅಭಿನವ ಕಾಳಿದಾಸ ರೋಡ್ ದ ಮೈಸೂರು ಸ್ಟೇಟ್ ಆ್ಯಂಥಮ್ ಕಾಯೋ ಶ್ರೀ ಗೌರಿ. ಏನು ಮೈಸೂರು ಸ್ಟೇಟ್ ಆ್ಯಂಥಮು? ಕಾಯೋ ಶ್ರೀ ಗೌರಿ. ಓಕೆನಾ. ನೆಕ್ಸ್ಟ್ ಕನ್ನಡದಲ್ಲಿ ಒಂದ್ಸಲಿ ನೋಡ್ಬಿಡೋಣ ಬನ್ನಿ. 1881ರಲ್ಲಿ ಚಾಮರಾಜೇಂದ್ರ ಒಡೆಯರ್ ಹತ್ತು ಮೈಸೂರು ರಾಜರಾದರು. ಯಾವಾಗ? 1881. 1881ರಲ್ಲಿ ಕಮಿಷನರ್ಗಳ ಆಡಳಿತ ಕೊನೆಗೊಂಡಿತು. ಇವರ ಆ ಟೈಮಲ್ಲಿ 7 ಕಮಿಷನರ್ ಇದ್ರಲ್ಲ, ಅವ್ರದ್ದು ಏನಾಯಿತು? ಆಡಳಿತ ಎಂಡ್ ಆಯಿತು. ಸಿ ರಂಗಚಾರ್ಲು ಅವರನ್ನು ದಿವಾನರಾಗಿ ನೇಮಿಸಲಾಯಿತು. ಸಿ ರಂಗಚಾರ್ಲು ಅವರು ಏನಾಗ್ತಾರೆ? ದಿವಾನರಾಗ್ತಾರೆ, ಮಂತ್ರಿ. ಅವರು ಮೈಸೂರು ಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದರು. ಓಕೆನಾ. ಮೈಸೂರಲ್ಲಿ ಪ್ರತಿನಿಧಿ ಸಭೆನ ಸ್ಥಾಪಿಸ್ತಾರೆ. 1881ರಲ್ಲಿ ಕೋಲಾರದ ಚಿನ್ನದ ಗಣಿ ಆರಂಭವಾಯಿತು. ಇಂಪಾರ್ಟೆಂಟ್, ನೋಡ್ಕೊಳ್ರಿ. 1882ರಲ್ಲಿ ಬೆಂಗಳೂರು ಮೈಸೂರು ರೈಲು ಮಾರ್ಗ ಆರಂಭವಾಯಿತು. ಯಾವಾಗ? 1882ರಲ್ಲಿ. ನಂತರಕ್ಕೆ ಶೇಷಾದ್ರಿ ಅಯ್ಯರ್ ದಿವಾನರಾದರು. ಓಕೆನಾ. ಇವಾಗ ಯಾರು ದಿವಾನರು? ಕೆ ಶೇಷಾದ್ರಿ ಅಯ್ಯರ್ ದಿವಾನರು ಆಗಿ ಅಪಾಯಿಂಟ್ ಆಗ್ತಾರೆ. ಓಕೆನಾ. ಅವರು ಮೈಸೂರು ನಾಗರಿಕ ಸೇವಾ ಪರೀಕ್ಷೆ ಆರಂಭಿಸಿದರು. ಇಂಪಾರ್ಟೆಂಟ್. ಸಿವಿಲ್ ಸರ್ವಿಸ್ ಎಕ್ಸಾಮ್ ಮೈಸೂರಲ್ಲಿ. ಓಕೆನಾ. ನೆಕ್ಸ್ಟ್ ನೋಡಿ, 1894ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂತು. ಅಂದರೆ ಚಿಕ್ಕ ಹುಡುಗರಲ್ಲೇ ಮದುವೆ ಮಾಡ್ತಾರಲ್ಲ, ಅದನ್ನು ನಿಷೇಧ ಮಾಡಿದ್ರು. ಯಾವಾಗ? 1894ರಲ್ಲಿ. ನೆಕ್ಸ್ಟ್ ನೋಡಿ, ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆ ಆರಂಭವಾಯಿತು. ಓಕೆನಾ. ನೆಕ್ಸ್ಟ್ ನೋಡಿ, ನೀರಾವರಿ ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಯಿತು. ಓಕೆನಾ. ತುಂಬ ಇಂಪಾರ್ಟೆನ್ಸ್ ನೀಡಿದರು. ನೆಕ್ಸ್ಟ್ ನೋಡ್ರಿ, ಮಹಾರಾಣಿ ಬಾಲಕಿಯ ಪ್ರೌಢಶಾಲೆ ಸ್ಥಾಪಿಸಲಾಯಿತು. ಇಂಪಾರ್ಟೆಂಟ್. ಸ್ವಾಮಿ ವಿವೇಕಾನಂದರಿಗೆ ಚಿಕಾಗೋ ಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯ ಮಾಡಿದರು. ನೋಡಿ, ಸ್ವಾಮಿ ವಿವೇಕಾನಂದರಿಗೂ ಕೂಡ ಸಹಾಯ ಮಾಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತ ಪಂಡಿತವನ್ನು ಪ್ರೋತ್ಸಾಹಿಸಿದರು. ಕನ್ನಡ ಮತ್ತು ಸಂಸ್ಕೃತ ಪಂಡಿತರನ್ನು ಪ್ರೋತ್ಸಾಹಿಸಿದರು. ಓಕೆ. ನೆಕ್ಸ್ಟ್, ಅಭಿನವ ಕಾಳಿದಾಸ ಎಂದೇ ಪ್ರಸಿದ್ಧರಾದ ಬಸಪ್ಪ ಶಾಸ್ತ್ರಿಗಳು ಕಾಯೋ ಶ್ರೀ ಗೌರಿ ಎಂಬ ಮೈಸೂರು ರಾಜ್ಯ ಗೀತೆಯನ್ನು ರಚಿಸಿದರು. ನೋಡಿದ್ರಾ? ಇವಾಗ ಕನ್ನಡದಲ್ಲೂ ನೀಟಾಗಿ ಪಾಯಿಂಟ್ಸು ಹಿಂಗೆ ಬರೀಬೇಕು ಬೋರ್ಡ್ ಎಕ್ಸಾಮಲ್ಲೂ ಕೂಡ. ಅದಕ್ಕೆ ನೀಟಾಗಿ ಬರ್ಕೊಳ್ರಿ. ನೀವು ಒಂದು ಬುಕ್ಕು, ಒಂದು ಪೆನ್ ತಗೊಂಡು ಇಂಗ್ಲೀಷಲ್ಲಿ ಬರೆಯೋರಿಗೆ ಇಂಗ್ಲೀಷ್ ಪಾಯಿಂಟ್ಸು. ಓಕೆನಾ. ತುಂಬ ಅದ್ಭುತವಾಗಿದೆ ಪಾಯಿಂಟ್ಸು. ಇದನ್ನು ಬರೆದ್ರೆ ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಕೃಷ್ಣರಾಜ ಒಡೆಯರ್ 4. ವೆರಿ ಇಂಪಾರ್ಟೆಂಟ್. ಬೋರ್ಡ್ ಎಕ್ಸಾಮಲ್ಲಿ ಹೆಚ್ಚು ಬಾರಿ ಕೇಳಿರುವಂತಹ ಕ್ವಶನ್ ಇದು.
ಕೃಷ್ಣರಾಜ ಒಡೆಯರ್ 4. ಕೃಷ್ಣರಾಜ ಒಡೆಯರ್ 4 1894ರಿಂದ 1940, 1894 to 1940. ಕೃಷ್ಣರಾಜ ಒಡೆಯರ್ 4. ಓಕೆನಾ? ಕಮ್ ಲೆಟ್ಸ್ ಸಿ ದ ಪಾಯಿಂಟ್ಸ್. ಬನ್ನಿ ಇವಾಗ ಪಾಯಿಂಟ್ಸ್ನ ನೋಡೋಣ. ಇದು ಹೆಚ್ಚಿನ ಬಾರಿ ಪ್ರಶ್ನೆ ಕೇಳಿದ್ದಾರೆ, ನೀವು ಗಮನ ಕೊಟ್ಟು ಪಾಯಿಂಟ್ಸ್ನ ಕೇಳಿ. ಆಫ್ಟರ್ ಬಿಕೇಮಿಂಗ್ ದ ಕಿಂಗ್, ಕೃಷ್ಣರಾಜ ಒಡೆಯರ್ ಕಿಂಗ್ ಆದರು. ಕ್ವೀನ್ ರಿಗೆಂಟ್ ವಾಣಿ ವಿಲಾಸ್ ಸನ್ನಿಧಾನ ಲುಕ್ಡ್ ಆಫ್ಟರ್ ದ ಅಡ್ಮಿನಿಸ್ಟ್ರೇಷನ್ ಅಂಟಿಲ್ ದ 1902. 1902ವರೆಗೂ ವಾಣಿ ವಿಲಾಸ್ ಸನ್ನಿಧಾನ ಅವರು ಅಡ್ಮಿನಿಸ್ಟ್ರೇಷನ್ನ ಆಡಳಿತನ ನೋಡ್ಕೋತಾ ಇದ್ರು. ಓಕೆನಾ? ಶಿ ವಾಸ್ ಸಕ್ಸೀಡೆಡ್ ಬೈ ದ ದಿವಾನ್ಸ್ ಅಂಡ್ ಅಡ್ವೈಸರಿ ಕೌನ್ಸಿಲ್. ಓಕೆ, ನೆಕ್ಸ್ಟ್ ಸ್ಟಾರ್ಟೆಡ್ ಡೆವಲಪ್ಮೆಂಟ್ ವರ್ಕ್ ಸಚಾಸ್. ಯಾವ ಥರ ಡೆವಲಪ್ಮೆಂಟ್ ಮಾಡಿದ್ರು ನೋಡಿ. ಕೋಲಾರ್ ಗೋಲ್ಡ್ ಮೈನ್ಸ್ ಡೆವಲಪ್ಮೆಂಟ್, ಕಾಲೇಜಸ್, ಮಾರಿಕಣಿವೆ ರಿಸರ್ವ್, ರೈಲ್ವೇಸ್, ಹಾಸ್ಪಿಟಲ್ಸ್, ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಬೆಂಗಳೂರು ಬಿಕಮ್ಸ್ ದ ಫಸ್ಟ್ ಸಿಟಿ ಇನ್ ಇಂಡಿಯಾ ಟು ಗೆಟ್ ಎಲೆಕ್ಟ್ರಿಸಿಟಿ. ನೋಡಿದ್ರಾ, ಇಂಪಾರ್ಟೆಂಟ್ ಇದು. ಬೆಂಗಳೂರು ಬಿಕಮ್ ದ ಫಸ್ಟ್ ಸಿಟಿ ಇನ್ ದ ಇಂಡಿಯಾ ಟು ಗೆಟ್ ಎಲೆಕ್ಟ್ರಿಸಿಟಿ, ಕರೆಂಟು. ನೆಕ್ಸ್ಟ್ ನೋಡ್ರಿ, ಕೃಷ್ಣರಾಜ ಒಡೆಯರ್ 4 ಟುಕ್ ಫುಲ್ ಚಾರ್ಜ್ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ 1902. ಫುಲ್ಲಾಗಿ ಅಡ್ಮಿನಿಸ್ಟ್ರೇಷನ್. ಕೃಷ್ಣರಾಜ ಒಡೆಯರ್ 4 ಟುಕ್ ಫುಲ್ ಚಾರ್ಜ್ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ 1902. ಓಕೆನಾ? ನೆಕ್ಸ್ಟ್ ನೋಡಿ, ಫೇಮಸ್ ದಿವಾನ್ಸ್ ಇನ್ಕ್ಲೂಡೆಡ್ ಸರ್ ಎಂ ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮೈಲ್, PN ಕೃಷ್ಣಮೂರ್ತಿ ಅಂಡ್ VP ಮಾಧವ ರಾವ್. ಇವರೆಲ್ಲ ಏನು ಇಂಪಾರ್ಟೆಂಟ್ ದಿವಾನ್ಸು. ಓಕೆನಾ? ಅಬಾಲಿಷ್ಡ್ ಪ್ರೈಮರಿ ಸ್ಕೂಲ್ ಫೀಸ್ ಟು ಎನ್ಕರೇಜ್ ಎಜುಕೇಷನ್. ನೋಡ್ರಿ, ಪ್ರೈಮರಿ ಸ್ಟೂಡೆಂಟ್ಸ್ಗೆ ಫೀಸೇ ಕಟ್ತಾ ಇರಲಿಲ್ಲ, ಅಬಾಲಿಷೇ ಮಾಡಿಬಿಟ್ಟಿದ್ರು. ಕೃಷ್ಣರಾಜ ಒಡೆಯರ್ 4 ಅಬಾಲಿಷ್ ಪ್ರೈಮರಿ ಸ್ಕೂಲ್ ಫೀಸ್ ಟು ಎನ್ಕರೇಜ್ ಎಜುಕೇಷನ್. ವಿದ್ಯಾರ್ಥಿಗಳು ಎಲ್ಲರೂ ಎಜುಕೇಷನ್ ಪಡ್ಕೋಬೇಕು ಅಂತ ಪ್ರೈಮರಿ ಸ್ಕೂಲ್ ಎಜುಕೇಷನ್ನೇ, ಪ್ರೈಮರಿ ಸ್ಕೂಲು ಫೀಸ್ ಮಕ್ಕಳಿಗೆ ಕ್ಯಾನ್ಸಲ್ ಮಾಡಿದ್ರು. ಓಕೆನಾ? ನೆಕ್ಸ್ಟ್ ನೋಡ್ರಿ, ಎನ್ಕರೇಜ್ಡ್ ಗರ್ಲ್ಸ್ ಎಜುಕೇಷನ್, ಎಸ್ಟಾಬ್ಲಿಷ್ ದ ಯೂನಿವರ್ಸಿಟಿ ಆಫ್ ಮೈಸೂರು. ನೋಡಿ, ಮೈಸೂರು ಯೂನಿವರ್ಸಿಟಿನ ಸ್ಥಾಪನೆ ಮಾಡಿದ್ರು ಯಾರು? ಕೃಷ್ಣರಾಜ ಒಡೆಯರ್ 4. ಓಕೆನಾ? ಸ್ಟಾರ್ಟೆಡ್ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಅಬ್ರಾಡ್. ಓಕೆನಾ? ನೋಡಿ, ಔಟ್ ಆಫ್ ಕಂಟ್ರಿಗೆ ಹೋಗೋಕ್ಕೂ ಕೂಡ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಬೆಂಗಳೂರು ಇನ್ 1909 with the help of Tata. Built the Krishnaraja Sagara KRS dam across the river Kaveri. Started many industries. Bhadravati iron and steel factory, cement factory, paper mill, Mandya sugar factory, Mysore sandal oil factory, Bengaluru soap factory. Formed the legislative council, encouraged music, literature and fine arts. Mysore became the model state. Mahatma Gandhi called him ರಾಜಶ್ರೀ. ನೋಡಿ, ಮಹಾತ್ಮ ಗಾಂಧಿ ಅವರೇನೆ ಕೃಷ್ಣರಾಜ ಒಡೆಯರ್ನ ರಾಜಶ್ರೀ ಅಂತ ಕರೆದಿದ್ದಾರೆ. ನೋಡಿ, ಎಷ್ಟು ಗೌರವ. ಯಾಕಂದರೆ ಅವರು ತುಂಬ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಓಕೆನಾ? ಇವತ್ತು ನಾವು ಅವ್ರನ್ನ ಪೂಜೆ ಕೂಡ ಮಾಡಬೇಕು, ನೆನೆಸ್ಕೋಬೇಕು ಅವ್ರನ್ನ. ಓಕೆನಾ? ಬನ್ನಿ ಇವಾಗ ನಾವು ಕನ್ನಡದಲ್ಲಿ ನೋಡೋಣ. 1902ರವರೆಗೆ ರಾಣಿ ಪ್ರತಿನಿಧಿ ವಾಣಿ ವಿಲಾಸ ಸನ್ನಿಧಾನ ಕೆಂಪನಂಜಮ್ಮಣಿ ಆಡಳಿತ ನಡೆಸಿದರು. ಅವರಿಗೆ ದಿವಾನರು ಮತ್ತು ಸಲಹಾ ಮಂಡಳಿ ಸಹಾಯ ಮಾಡಿದರು. ಓಕೆನಾ? ದಿವಾನರು ಮತ್ತು ಸಲಹಾ ಮಂಡಳಿ ಅವ್ರಿಗೆ ಹೆಲ್ಪ್ ಮಾಡಿದ್ರು. ಓಕೆನಾ? ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ. ಅಭಿವೃದ್ಧಿ ಕಾರ್ಯಗಳು ಏನೆಲ್ಲ ಅಭಿವೃದ್ಧಿ ಆಗಿದೆ ಅಂತ: ಕೋಲಾರದ ಚಿನ್ನದ ಗಣಿ ಅಭಿವೃದ್ಧಿ, ಕಾಲೇಜುಗಳ ಸ್ಥಾಪನೆ, ಮಾರಿಕಣಿವೆ ಜಲಾಶಯ, ರೈಲು ಮಾರ್ಗಗಳು, ಆಸ್ಪತ್ರೆಗಳು, ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆ ಇಂಪ್ರೂವ್ ಮಾಡ್ತಾರೆ. ಅದನ್ನೆಲ್ಲ ಅಭಿವೃದ್ಧಿಗಳು ಮಾಡ್ತಾರೆ ಹೆಚ್ಚಾಗಿ. ಓಕೆನಾ? ಬೆಂಗಳೂರು ಭಾರತದಲ್ಲಿ ವಿದ್ಯುತ್ ಪಡೆದ ಮೊದಲ ನಗರವಾಯಿತು. ನೋಡಿ, ಬೆಂಗಳೂರು ಫಸ್ಟ್ ಎಲೆಕ್ಟ್ರಿಸಿಟಿ ಪಡ್ಕೋತು. ಓಕೆನಾ? 1902ರಲ್ಲಿ ಕೃಷ್ಣರಾಜ ಒಡೆಯರ್ 4 ಆಡಳಿತ ಅಧಿಕಾರ ವಹಿಸಿಕೊಂಡರು. ಓಕೆನಾ? 1902ಅಲ್ಲಿ ಸ್ವತಃ ಅವರೇ ಆಡಳಿತ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಪ್ರಮುಖ ದಿವಾನರು SM ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮೈಲ್, PN ಕೃಷ್ಣಮೂರ್ತಿ, VP ಮಾಧವ ರಾವ್. ಇಷ್ಟೆಲ್ಲ ಯಾರು? ಫೇಮಸ್ ದಿವಾನರು. ಓಕೆನಾ? ನೆಕ್ಸ್ಟ್ ನೋಡಿ, ಪ್ರಾಥಮಿಕ ಶಾಲೆಗಳ ಶುಲ್ಕವನ್ನು ರದ್ದುಪಡಿಸಿದರು. ಇಂಪಾರ್ಟೆಂಟು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡಿದರು.
ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು. ವಿದೇಶದಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ವೇತನ ನೀಡಿದರು. ಓಕೆನಾ. ನೆಕ್ಸ್ಟ್ ನೋಡಿ, 1909ರಲ್ಲಿ ಟಾಟಾ ಸಹಾಯದಿಂದ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆಯಾಯಿತು. ಓಕೆನಾ. 1909ನಲ್ಲಿ ಟಾಟಾ ಸಹಾಯದಿಂದ ಬೆಂಗಳೂರಿನಲ್ಲಿ ವಿಜ್ಞಾನ ಸಂಸ್ಥೆ, ಸೈನ್ಸ್ ಸಂಬಂಧಪಟ್ಟ ಸಂಸ್ಥೆ, ಓಕೆನಾ, ಸ್ಥಾಪಿಸಿದ್ರು. ನೆಕ್ಸ್ಟ್ ನೋಡಿ, ಕೃಷ್ಣರಾಜಸಾಗರ KRS ಅಣೆಕಟ್ಟು ಡ್ಯಾಮ್ ಕಾವೇರಿ ನದಿಗೆ ನಿರ್ಮಿಸಲಾಯಿತು. ಅನೇಕ ಕೈಗಾರಿಕೆಗಳನ್ನು ಸ್ಥಾಪಿಸಿದರು. ಯಾವ್ಯಾವ್ದು ಅನೇಕ ಕೈಗಾರಿಕೆ ಅಂದರೆ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ನೆಕ್ಸ್ಟು ಕಾಗದ ಕಾರ್ಖಾನೆ, ಮಂಡ್ಯ ಸಕ್ಕರೆ ಕಾರ್ಖಾನೆ, ಮೈಸೂರು ಗಂಧದ ಎಣ್ಣೆ ಕಾರ್ಖಾನೆ, ಬೆಂಗಳೂರು ಸಾಬೂನು ಕಾರ್ಖಾನೆ, ಶಾಸನ ಮಂಡಳಿಯನ್ನು ಸ್ಥಾಪಿಸಿದರು. ಸಂಗೀತ, ಸಾಹಿತ್ಯ ಮತ್ತು ಲಲಿತ ಕಲೆಗಳಿಗೆ ಉತ್ತೇಜನ ನೀಡಿದರು. ಮೈಸೂರು ಮಾದರಿ ರಾಜ್ಯ ಎಂದು ಪ್ರಸಿದ್ಧಯಾಯಿತು. ಓಕೆನಾ. ಮೈಸೂರು ಏನು ಒನ್ ಆಫ್ ದ ಇಂಪಾರ್ಟೆಂಟ್ ರಾಜ್ಯವಾಗಿ ಕನ್ವರ್ಟ್ ಆಯಿತು. ಓಕೆನಾ. ನೆಕ್ಸ್ಟ್ ನೋಡ್ರಿ, ಮಹಾತ್ಮ ಗಾಂಧೀಜಿ ಅವರನ್ನು ರಾಜಶ್ರೀ ಎಂದು ಕರೆದರು. ಯಾರನ್ನ? ಕೃಷ್ಣರಾಜ ಒಡೆಯರ್ 4ನ. ಓಕೆನಾ. ನೋಡ್ಕೊಳ್ಳಿ, ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸು. ನೀವು ಬೋರ್ಡ್ ಎಕ್ಸಾಮ್ಗೆ ಇದೇ ಥರ ಪಾಯಿಂಟ್ಸ್ನ ನೀವು ಬರೀಬೇಕು. ಓಕೆನಾ. ಬನ್ನಿ ಇವಾಗ ಜಯಚಾಮರಾಜ ಒಡೆಯರ್ ನೋಡೋಣ. ಜಯಚಾಮರಾಜ ಒಡೆಯರ್ ಏನೇನೆಲ್ಲ ಮಾಡಿದ್ರು ಅಂತ ನೋಡಿ. 1940ರಿಂದ 1950, 1940 ಇಂದ 1940 to 1950 ಯಾರು? ಜಯಚಾಮರಾಜ ಒಡೆಯರ್. ಓಕೆನಾ. ಬನ್ನಿ ಇವ್ರು ಏನೇನೆಲ್ಲ ಮಾಡಿದ್ರು ನೋಡೋಣ. ಬಿಕೇಮ್ ದ ಕಿಂಗ್ ಇನ್ 1940 ಆಫ್ಟರ್ ದ ಡೆತ್ ಆಫ್ ಕೃಷ್ಣರಾಜ ಒಡೆಯರ್ 4. ಯಾವಾಗ ಕೃಷ್ಣರಾಜ ಒಡೆಯರ್ 4 ತೀರ್ಕೋತಾರೋ 1940 ಜಯಚಾಮರಾಜ ಒಡೆಯರ್ ರಾಜರಾಯ್ತಾರೆ. ಓಕೆನಾ. ವೆಲ್ ಎಜುಕೇಟೆಡ್ ಅಂಡ್ ಟ್ರಾವೆಲ್ ಟು ಮೆನಿ ಕಂಟ್ರೀಸ್, ಎಷ್ಟೋ ಕಂಟ್ರೀಸ್ನ ಸುತ್ತಿದ್ದಾರೆ ಹಾಗೂ ವೆಲ್ ಎಜುಕೇಟೆಡ್. ಓಕೆನಾ. ವರ್ಕ್ಡ್ ವಿತ್ ದಿವಾನ್ಸ್ ಮಿರ್ಜಾ ಇಸ್ಮೈಲ್ ಎನ್ ಮಾಧವರಾವ್ ಅಂಡ್ ಅರ್ಕಟ್ ರಾಮಸ್ವಾಮಿ ಮುದಲಿಯರ್. ಓಕೆನಾ. ನೆಕ್ಸ್ಟ್ ನೋಡಿ, ಗ್ರೇಟ್ ಸ್ಕಾಲರ್, ಮ್ಯೂಸಿಷಿಯನ್ ಅಂಡ್ ಆರ್ಥರ್, encouraged literature and fine arts, wrote many books and devotional songs. ಓಕೆನಾ. ತುಂಬ ಬುಕ್ಸ್ ಬರೆದ್ರು ಹಾಗೂ ಡಿವೋಷನಲ್ ಸಾಂಗ್ಸ್ ಕೂಡ ಬರೆದಿದ್ದಾರೆ. ಓಕೆ. ಆಫ್ಟರ್ ಇಂಡಿಪೆಂಡೆನ್ಸ್ ಈ ಬಿಕೇಮ್ ದ ಗವರ್ನರ್ ಆಫ್ ದ ಮೈಸೂರು ಸ್ಟೇಟ್. ಓಕೆನಾ. ಯಾವಾಗ ಇಂಡಿಪೆಂಡೆನ್ಸ್ ಬಂತು ಆವಾಗ ಏನಾಗ್ತಾರೆ? ಗವರ್ನರ್ ಆಗಿ ಕನ್ವರ್ಟ್ ಆಗ್ತಾರೆ. ಓಕೆನಾ. ಕನ್ನಡದಲ್ಲಿ ನೋಡಿ, 1940ರಲ್ಲಿ ಕೃಷ್ಣರಾಜ ಒಡೆಯರ್ 4 ಅವರನ್ನು ನಂತರ ರಾಜರಾದರು. ಓಕೆನಾ. ಕೃಷ್ಣರಾಜ ಒಡೆಯರ್ ಆದಮೇಲೆ ಜಯಚಾಮರಾಜ ಒಡೆಯರ್ ರಾಜರಾಯ್ತಾರೆ. ಉತ್ತಮ ಶಿಕ್ಷಣ ಪಡೆದಿದ್ದರು ಹಾಗೂ ಅನೇಕ ದೇಶಗಳಿಗೆ ಪ್ರವಾಸ ಮಾಡಿದರು. ಮಿರ್ಜಾ ಇಸ್ಮೈಲ್ ಎನ್ ಮಾಧವರಾವ್ ಮತ್ತು ಅರ್ಕಟ್ ರಾಮಸ್ವಾಮಿ ಮುದಲಿಯರ್ ಅವರ ಸೇವೆ ಪಡೆದರು. ಓಕೆನಾ. ಹೆಲ್ಪ್ ತಗೋತಾರೆ. ನೆಕ್ಸ್ಟ್ ನೋಡ್ರಿ, ಶ್ರೇಷ್ಠ ಪಂಡಿತ, ಸಂಗೀತಜ್ಞ ಹಾಗೂ ಉತ್ತಮ ವಾಗ್ಮಿಯಾಗಿದ್ದರು. ನೆಕ್ಸ್ಟ್ ಪಾಯಿಂಟ್ ನೋಡಿ, ಸಾಹಿತ್ಯ ಮತ್ತು ಲಲಿತ ಕಲೆಗಳಿಗೆ ಪ್ರೋತ್ಸಾಹ ನೀಡಿದರು. ಅನೇಕ ಪುಸ್ತಕಗಳು ಹಾಗೂ ಭಕ್ತಿಗೀತೆಗಳನ್ನು ರಚಿಸಿದರು. ಓಕೆನಾ. ನೆಕ್ಸ್ಟ್ ನೋಡಿ, ಭಾರತದ ಸ್ವಾತಂತ್ರ್ಯದ ನಂತರ ಮೈಸೂರು ರಾಜ್ಯದ ರಾಜ್ಯಪಾಲರಾದರು. ಯಾವಾಗ ಇಂಡಿಯಾ ಇಂಡಿಪೆಂಡೆನ್ಸ್ ಆಗುತ್ತೋ, ಇಂಡಿಯಾಗೆ ಸ್ವಾತಂತ್ರ್ಯ ಸಿಗುತ್ತೋ ಆಗ ಮೈಸೂರು ಕೂಡ ಭಾರತ ಜೊತೆಗೆ ಸೇರ್ಕೊಳ್ಳುತ್ತೆ. ಓಕೆನಾ. ಆವಾಗ ಜಯಚಾಮರಾಜ ಒಡೆಯರ್ನ ಮೈಸೂರಿನ ಗವರ್ನರ್ ಆಗಿ ಕನ್ವರ್ಟ್ ಮಾಡ್ತಾರೆ. ಓಕೆನಾ. ಇವತ್ತಿಗೆ ಇಷ್ಟು ಸಾಕು. ಇವತ್ತೆಲ್ಲ ನಾವೇನೇನು ನೋಡಿದ್ವಿ? ಒಡೆಯರ್ಸ್ ಆಫ್ ಮೈಸೂರನ್ನ ಕಂಪ್ಲೀಟಾಗಿ ಮಾಡಿದ್ವಿ. ಹಾಗೇನೆ ನೆಕ್ಸ್ಟು ರೂಲ್ ಆಫ್ ಕಮಿಷನರ್ಸ್ ಕೂಡ ನಾವು ನೋಡಿದ್ವಿ. ಓಕೆನಾ. ಇವತ್ತು ಇಷ್ಟು ಸಾಕು. ನಾನು ಇವತ್ತು ಎಲ್ಲ ಏನೇನು ಮಾಡಿಸಿದ್ದೀನೋ ಒನ್ಸ್ ಅಗೇನ್ ರಿವೈಸ್ ಮಾಡ್ಕೊಳ್ಳಿ. ಇವತ್ತು ಮಾಡಿರೋ ಕ್ಲಾಸು ವೆರಿ ವೆರಿ ಇಂಪಾರ್ಟೆಂಟು. ಯಾಕಂದರೆ ಒಡೆಯರ್ಸ್ ಆಫ್ ಮೈಸೂರು ಮಾಡಿದ್ದೀನಿ ನಾನು. ಬೋರ್ಡ್ ಎಕ್ಸಾಮಲ್ಲಿ 4 ಮಾರ್ಕ್ಸ್ಗೆ ಹೆಚ್ಚಿನ ಬಾರಿ ಒಡೆಯರ್ಸ್ ಮೇಲೆ ಕ್ವಶನ್ ಕೇಳಿರೋದು. ನಿಮಗೆ ಅರ್ಥ ಆಗ್ತಿದೆಯಾ? ಇವತ್ತೇ ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಚಾಪ್ಟರ್ನ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ನ ಮಾಡಿ ಮುಗಿಸಿದ್ದೀನಿ. ಅರ್ಥ ಆಗ್ತಿದೆಯಾ? ಒಡೆಯರ್ಸ್ ಆಫ್ ಮೈಸೂರು ಕಂಪ್ಲೀಟಾಗಿ ಮಾಡಿದ್ದೀನಿ ನಾನು. ಕೃಷ್ಣರಾಜ ಒಡೆಯರ್ 4 ತುಂಬ ಇಂಪಾರ್ಟೆಂಟು. ಓಕೆನಾ. ಅರ್ಥ ಆಗ್ತಿದೆಯಾ? ಏನೇ ಒಂದು ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ತಿರ್ಗಾ ಮಾಡಿಕೊಡ್ತೀನಿ ಕ್ಲಾಸ್. ಓಕೆನಾ. ಧನ್ಯವಾದಗಳು.